ನಾನು ಅವನನ್ನು ಕೇಳಿದೆ, ಇದನ್ನೆಲ್ಲ ನನ್ನ ಜೊತೆ ನಿಜವಾಗಿಯೂ ಮಾಡಲು ನೀನು ಬಯಸುತ್ತೀಯಾ? ಅವನು ಉತ್ತರಿಸಿದನು, ನನ್ನ ಮಾತು ಕೇಳಿ, ನಾನು ಹೇಳಿದಂತೆ ಮಾಡು. ಆಶ್ಚರ್ಯಚಕಿತನಾಗಿ ನಾನು ಹೇಳಿದೆ, ನಾನು ನಿನ್ನ ಹೆಂಡತಿ, ನೀನು ಅದನ್ನು ನನಗೆ ಹೇಗೆ ಹೇಳಬಲ್ಲೆ? ನಂತರ ಅವನು ಉತ್ತರಿಸಿದನು, ನನ್ನ ಮಾತು ಕೇಳಿ, ನಾನು ಹೇಳಿದಂತೆ ಮಾಡು ಮತ್ತು ಅದರ ಬಗ್ಗೆ ಅತಿಯಾಗಿ ಯೋಚಿಸಬೇಡ. ನಂತರ ಅವನು ಹೀಗೆ ಹೇಳಿದನು, ನಾವು ಭೇಟಿಯಾದಾಗಿನಿಂದ ನಾನು ಇದನ್ನು ಪ್ರಯತ್ನಿಸಲು ಬಯಸುತ್ತಿದ್ದೆ. ಆಘಾತಕ್ಕೊಳಗಾದ ನಾನು ಕೇಳಿದೆ, ಆದರೆ ನಾವು ಮೂವರೂ ಹೇಗೆ ಒಟ್ಟಿಗೆ ಇರಲು ಸಾಧ್ಯ? ಅವನು ಉತ್ತರಿಸಿದನು, ಇದರ ಬಗ್ಗೆ ಯೋಚಿಸಿ, ನಾವು ಮೂವರು ಒಟ್ಟಿಗೆ ಇರುವಾಗ ಹೇಗಿರುತ್ತದೆ ಎಂದು ಊಹಿಸಿ. ನನ್ನ ಗಂಡನಿಂದ ಇದನ್ನು ಕೇಳಿ ನಾನು ಒಂದು ಕ್ಷಣ ಆಲೋಚನೆಯಲ್ಲಿ ಮುಳುಗಿದ್ದೆ. ಸ್ನೇಹಿತರೆ, ನನ್ನ ಹೆಸರು ನೀಲಂ, ನನಗೆ 32 ವರ್ಷ ಮತ್ತು ಮದುವೆಯಾಗಿ 4 ವರ್ಷಗಳಾಗಿವೆ. ಅಂದರೆ ನಾನು ಮದುವೆಯಾದಾಗ ನನಗೆ 28 ವರ್ಷ. ನನ್ನ ಪತಿ ಅರ್ಜುನ್ ಮೊದಲ ಬಾರಿಗೆ ನನ್ನನ್ನು ಭೇಟಿ ಮಾಡಲು ಬಂದಾಗ ನನಗೆ ತುಂಬಾ ಸಂತೋಷವಾಯಿತು. ನಾನು ಅವನನ್ನು ನೋಡಿದ ಕ್ಷಣದಿಂದಲೇ ನಾನು ಅವನನ್ನು ಪ್ರೀತಿಸುತ್ತಿದ್ದೆ. ಅದಕ್ಕೂ ಮೊದಲು ನನಗೆ ಅನೇಕ ಪ್ರಸ್ತಾಪಗಳು ಬಂದಿದ್ದವು, ಆದರೆ ನಾನು ಅವುಗಳಲ್ಲಿ ಯಾವುದಕ್ಕೂ ಹೌದು ಎಂದು ಹೇಳಿರಲಿಲ್ಲ. ಆದರೆ ಅರ್ಜುನ್ ಬಂದಾಗ ಅವನು ನನಗಾಗಿಯೇ ಮಾಡಲ್ಪಟ್ಟ ವ್ಯಕ್ತಿ ಎಂದು ನನಗೆ ಅನಿಸಿತು. ಮತ್ತು ನಂತರ ನಾನು ಅವನ ಮೇಲೆ ಪ್ರೀತಿಯಲ್ಲಿ ಸಿಲುಕಿ ಅವನನ್ನು ಮದುವೆಯಾಗಲು ಒಪ್ಪಿಕೊಂಡೆ. ನಾನು ಅವನನ್ನು ಕೇಳಿದ ತಕ್ಷಣ ಅವನು ನನಗೆ ಸುಂದರವಾದ ಉಂಗುರವನ್ನು ಕೊಟ್ಟನು ಮತ್ತು ನಾವು ಆ ದಿನವೇ ನಿಶ್ಚಿತಾರ್ಥ ಮಾಡಿಕೊಂಡೆವು. ಆದರೆ ನಿಶ್ಚಿತಾರ್ಥದ ನಂತರ ನಾನು ಅವನ ಬಗ್ಗೆ ವಿಚಿತ್ರವಾದದ್ದನ್ನು ಗಮನಿಸಿದೆ. ನಿಶ್ಚಿತಾರ್ಥದ ವಧುವಿಗೆ ತಮ್ಮ ವಧುವಿನ ಮೇಲೆ ಇರುವ ಅಧಿಕಾರವನ್ನು ಅವನು ಪ್ರತಿಪಾದಿಸುವುದಿಲ್ಲ. ನಾನು ಉದ್ದೇಶಪೂರ್ವಕವಾಗಿ ಸ್ಟೈಲಿಶ್ ಮತ್ತು ಆಕರ್ಷಕವಾದ ಬಟ್ಟೆಗಳನ್ನು ಧರಿಸುತ್ತೇನೆ, ಇದರಿಂದ ಅವನು ನನ್ನನ್ನು ಹಾಗೆ ನೋಡಿ ಸ್ವಲ್ಪ ಅಸೂಯೆಪಡುತ್ತಾನೆ. ನಿಮಗೆ ತಿಳಿದಿದೆ, ಹುಡುಗಿಯರು ಅದನ್ನು ಇಷ್ಟಪಡುತ್ತಾರೆ. ಆದರೆ ಅವನು ಯಾವುದರ ಬಗ್ಗೆಯೂ ಅರಿವಿಲ್ಲದವನಂತೆ ಕಾಣುತ್ತಿದ್ದನು. ನನಗೆ ತುಂಬಾ ವಿಚಿತ್ರವೆನಿಸಿತು. ಅವನು ನನ್ನತ್ತ ಏಕೆ ಗಮನಹರಿಸುವುದಿಲ್ಲ? ಅವನು ನನ್ನನ್ನು ಪ್ರೀತಿಸುವುದಿಲ್ಲವೇ? ನನ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಸುಳಿಯಲು ಪ್ರಾರಂಭಿಸಿದವು. ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿಲ್ಲ. ಅವನು ನನ್ನನ್ನು ಗಮನಿಸುವಂತೆ ಮಾಡಲು ಮತ್ತು ಸ್ವಲ್ಪ ಅಸೂಯೆ ತೋರಿಸಲು ನಾನು ಹಲವು ರೀತಿಯಲ್ಲಿ ಪ್ರಯತ್ನಿಸಿದೆ, ಆದರೆ ಏನೂ ಕೆಲಸ ಮಾಡಿಲ್ಲ. ನಂತರ ನಾನು ಯೋಚಿಸಿದೆ, ಬಹುಶಃ ನಾವು ಮದುವೆಯಾಗುವವರೆಗೆ ಅವನಿಗೆ ನನ್ನ ಮೇಲೆ ತನ್ನ ಅಧಿಕಾರವನ್ನು ಪ್ರತಿಪಾದಿಸುವ ಹಕ್ಕು ಇಲ್ಲ ಎಂದು ಅವನು ನಂಬುತ್ತಾನೆ. ಒಬ್ಬ ಮಹಿಳೆ ತಮ್ಮ ಹೆಂಡತಿಯಾಗುವವರೆಗೂ ಅವಳು ಏನು ಧರಿಸಬೇಕು ಅಥವಾ ಏನು ಧರಿಸಬಾರದು ಎಂದು ನಿರ್ದೇಶಿಸುವ ಹಕ್ಕು ತಮಗೆ ಇಲ್ಲ ಎಂದು ಅನೇಕ ಜನರು ಭಾವಿಸುತ್ತಾರೆ. ಅವನಿಗೂ ಅದೇ ಭಾವನೆ ಇರಬಹುದು ಎಂದು ನಾನು ಭಾವಿಸಿದೆ. ಹಾಗಾಗಿ ನಾನು ಹೆಚ್ಚು ಚಿಂತಿಸಲಿಲ್ಲ ಮತ್ತು ಮದುವೆಯ ನಂತರ ಎಲ್ಲವೂ ಸರಿಯಾಗುತ್ತದೆ ಎಂದು ಭಾವಿಸಿದೆ. ನಂತರ ನಿಶ್ಚಿತಾರ್ಥ ಕಳೆದುಹೋಯಿತು ಮತ್ತು ಮದುವೆಯ ದಿನ ಬಂದಿತು. ಮದುವೆ ಸಮಾರಂಭ ಅದ್ಭುತವಾಗಿತ್ತು. ನಾವು ಮೆಹಂದಿ, ಸಂಗೀತ ಮತ್ತು ಮದುವೆಯನ್ನು ಬೇರೆ ಬೇರೆ ದಿನಗಳಲ್ಲಿ ಆಯೋಜಿಸಿದ್ದೆವು. ನನ್ನ ಭಾವಿ ಪತಿಯನ್ನು ಅಚ್ಚರಿಗೊಳಿಸಲು ನಾನು ಮದುವೆಯಲ್ಲಿ ವಿಶೇಷವಾದ ಉಡುಪನ್ನು ಧರಿಸುತ್ತೇನೆ ಎಂದು ಭಾವಿಸಿದೆ, ಸ್ವಲ್ಪ ದಪ್ಪ ಮತ್ತು ವಿಭಿನ್ನ. ಅವನ ಪ್ರತಿಕ್ರಿಯೆಯನ್ನು ನಾನು ನೋಡಲು ಬಯಸಿದ್ದೆ. ಆದರೆ ಅವನು ನನ್ನನ್ನು ಕರೆದುಕೊಂಡು ಹೋಗಲು ಬಂದಾಗ ವಿಶೇಷವಾದದ್ದು ಏನೂ ಸಂಭವಿಸಲಿಲ್ಲ ಎಂಬಂತೆ ಅವನು ನನ್ನನ್ನು ನೋಡಿದನು. ಇದು ನನಗೆ ಆಶ್ಚರ್ಯವನ್ನುಂಟು ಮಾಡಿತು. ನಾನು ಅಂತಹ ವಿಶೇಷವಾದ ಲೆಹೆಂಗಾವನ್ನು ಧರಿಸಿದ್ದರಿಂದ ನನಗೆ ಮುಜುಗರವಾಯಿತು. ಅದರಲ್ಲಿ ನನಗೆ ಸ್ಥಾನ ಇಲ್ಲ ಎಂದು ಅನಿಸಿತು. ನಾನು ಇದನ್ನೆಲ್ಲ ಏಕೆ ಮಾಡಿದ್ದೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ನಾನು ಅವನ ಹೆಂಡತಿಯಾಗಲಿದ್ದೆ, ಆದರೆ ಅವನು ಏಕೆ ಕಾಳಜಿ ವಹಿಸಲಿಲ್ಲ? ಅವನು ನನಗೆ ನಾನು ಏನು ಧರಿಸುತ್ತಿದ್ದೇನೆ ಅಥವಾ ನಾನು ಅದನ್ನು ಧರಿಸಬಾರದಿತ್ತು ಎಂದು ಏಕೆ ಹೇಳಿಲ್ಲಲ್ಲ? ಕೊನೆಗೆ ನಾನು ನನ್ನನ್ನೇ ಸಮಾಧಾನಪಡಿಸಿಕೊಂಡೆ. ಅವನು ಬಹುಶಃ ಮಹಿಳಾ ಸ್ವಾತಂತ್ರ್ಯವನ್ನು ಗೌರವಿಸುವ ತುಂಬಾ ಮುಕ್ತ ಮನಸ್ಸಿನ ವ್ಯಕ್ತಿ ಎಂದು ಭಾವಿಸಿದೆ. ನಿನಗೆ ಏನು ಯೋಚಿಸುತ್ತಿದ್ದೀಯಾ ಅಂತ ಗೊತ್ತು. ನಾನು ನಿನ್ನ ಬಟ್ಟೆಗಳ ಬಗ್ಗೆ ಏನೂ ಹೇಳಿಲ್ಲ ಅಂತ ಅರ್ಥ ಇಲ್ಲ. ಹಾಗಾಗಿ ಕೇಳು, ನಾನು ನಿನ್ನ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರಲು ಬಯಸುವುದಿಲ್ಲ. ನೀನು ಏನು ಬೇಕಾದರೂ ಧರಿಸಬಹುದು, ನನಗೆ ಅಭ್ಯಂತರವಿಲ್ಲ. ಮತ್ತು ಹೇಗಾದರೂ ನಾನು ನಿನ್ನೊಂದಿಗಿದ್ದಾಗ ಯಾರೂ ನಿನ್ನನ್ನು ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಸಣ್ಣ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅನಗತ್ಯ ಉದ್ವೇಗವನ್ನು ಸೃಷ್ಟಿಸಬೇಡ. ನಂತರ ಅವನು ಹೀಗೆ ಹೇಳಿದನು, ನಾವು ಭೇಟಿಯಾದಾಗಿನಿಂದ ನಾನು ಇದನ್ನು ಪ್ರಯತ್ನಿಸಲು ಬಯಸುತ್ತಿದ್ದೆ. ಹಾಗಾಗಿ ಕೇಳು, ನಾವು ಸ್ವಲ್ಪ ಸಮಯದ ನಂತರ ಮದುವೆಯಾಗುತ್ತೇವೆ. ನಂತರ ನಾವು ನಮ್ಮ ಹೊಸ ಮನೆಗೆ ಹೋಗುತ್ತೇವೆ. ಸಂತೋಷವಾಗಿರಿ, ಇದರಿಂದ ಎಲ್ಲರೂ ಸಂತೋಷವಾಗಿರಬಹುದು. ನಂತರ ನಾವು ಮದುವೆಯಾದವು. ನಿಜ ಹೇಳುವುದಾದರೆ ಮದುವೆ ತುಂಬಾ ಸುಂದರವಾಗಿತ್ತು. ಇದು ಇಷ್ಟೊಂದು ಸ್ಮರಣೀಯ ದಿನವಾಗುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಮದುವೆ ಮುಗಿದು ನಾವು ಮನೆಗೆ ಮರಳಿದೆವು. ಈಗ ನಾನು ನಿಮಗೆ ಹೆಚ್ಚು ಹೇಳಬೇಕಾಗಿಲ್ಲ, ಏಕೆಂದರೆ ಇದು ಪ್ರತಿ ಹುಡುಗಿಯೂ ಕಾಯುವ ರಾತ್ರಿ. ನಾನು ಕೂಡ ಈ ಕ್ಷಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೆ. ನಾವು ಮನೆಗೆ ಬಂದ ನಂತರ ಅವನು ನನಗೆ ಹೇಳಿದನು, ನೀನು ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಫ್ರೆಶ್ ಆಗು.
ನಾನು ರೆಡಿಯಾಗಿ ತಿನ್ನಲು ಏನಾದರೂ ಮಾಡುತ್ತೇನೆ. ನಾನು ಸ್ನಾನ ಮಾಡಿ ತಿಳಿ ನೀಲಿ ಬಣ್ಣದ ನೈಟಿ ಹಾಕಿಕೊಂಡೆ ಮತ್ತು ಅವನು ತನ್ನ ಕಪ್ಪು ಶರ್ಟ್ ಮತ್ತು ಪ್ಯಾಂಟ್ನಲ್ಲಿ ರೆಡಿಯಾದನು. ನಂತರ ಅವನು ಏನಾದರೂ ತಯಾರಿಸಲು ಅಡುಗೆ ಮನೆಗೆ ಹೋದನು. ಸ್ವಲ್ಪ ಸಮಯದ ನಂತರ ನಾನು ಹಿಂಬಾಲಿಸಿದೆ. ನಾವು ಅಲ್ಲಿ ಸ್ವಲ್ಪ ಮಜಾ ಮಾಡಿದೆವು. ಆದರೆ ಮದುವೆಯ ಮೊದಲ ರಾತ್ರಿ ಚರ್ಚಿಸಬೇಕಾದ ಯಾವುದರ ಬಗ್ಗೆಯೂ ಅವನು ಮಾತನಾಡುತ್ತಿಲ್ಲ ಅಥವಾ ಯಾವುದೇ ವ್ಯಂಗ್ಯವನ್ನು ಮಾಡುತ್ತಿರಲಿಲ್ಲ. ಬಹುಶಃ ಅವನಿಗೆ ನಾಚಿಕೆಯಾಗುತ್ತಿದೆ ಎಂದು ಭಾವಿಸಿದೆ. ಹಾಗಾಗಿ ನಾನೇ ಸಂಭಾಷಣೆಯನ್ನು ಪ್ರಾರಂಭಿಸಿದೆ. ಅವನು ಏನು ಮಾಡುತ್ತಿದ್ದಾನೆ ಎಂದು ಕೇಳಿದೆ. ಅವನು ನಾನು ನಿನಗಾಗಿ ತಿಳಿಯಾದ ಏನಾದರೂ ಅಡುಗೆ ಮಾಡುತ್ತಿದ್ದೇನೆ ಎಂದು ಹೇಳಿದನು. ನಾನು ಇಲ್ಲ, ನನಗೆ ಆಹಾರ ಬೇಡ, ನನಗೆ ನೀನು ಬೇಕು, ಇದನ್ನೆಲ್ಲ ಬಿಟ್ಟು ನನ್ನೊಂದಿಗೆ ಕೋಣೆಗೆ ಬರಬಹುದೇ? ಅವನು ಕೇಳಿದನು. ಕೋಣೆಯಲ್ಲಿ? ಏಕೆ? ನಾನು ನಗುತ್ತಾ ಹೇಳಿದೆ. ನಿಮಗೆ ದಣಿಕಾಗಲಿಲ್ಲವೇ? ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲವೇ? ಆದರೆ ನಂತರ ಅವನ ಮುಖ ಇದ್ದಕ್ಕಿದ್ದಂತೆ ಬದಲಾಯಿತು. ಅವನು ಗಂಭೀರವಾಗಿ ಇಲ್ಲಿ ಕುಳಿತುಕೊಳ್ಳೋಣ ಎಂದನು. ಇದನ್ನು ಕೇಳಿದ ನಾನು, ಇದು ವಿಚಿತ್ರ. ಅಂದಹಾಗೆ ನೀನು ಕೋಣೆಗೆ ಹೋಗುವ ಬಗ್ಗೆ ಮಾತನಾಡಬೇಕಿತ್ತು. ನೀನು ನನ್ನಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀಯಾ? ಅವನು ಇಲ್ಲ, ನಾನು ಹೇಳಿದ್ದು ಇಂದು ರಾತ್ರಿ ಆರಾಮವಾಗಿ ಕುಳಿತುಕೊಳ್ಳೋಣ ಎಂದರ್ಥ. ನಾನು ಮದುವೆಯಿಂದ ದಣಿತಿದ್ದೇನೆ ಮತ್ತು ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಓಡಾಡುತ್ತಿದ್ದೆ. ಹೇಗಾದರೂ ನಮಗೆ ನಾಳೆ ಇಡೀ ದಿನ ಇದೆ. ನನಗೆ ಸ್ವಲ್ಪ ಮುಜರಾವಾಯಿತು, ಆದರೆ ನಾನು ಹೆಚ್ಚು ಹೇಳಿಲ್ಲಲ್ಲ. ಇದಾದ ನಂತರ ಅವನು ಪ್ರತಿದಿನ ಏನಾದರೂ ನೆಪ ಹೇಳುತ್ತಲೇ ಇದ್ದನು. ಮದುವೆಯಾಗಿ 6 ದಿನಗಳು ಕಳೆದಿದ್ದವು. ಆದರೆ ನಮ್ಮ ವಿಶೇಷ ರಾತ್ರಿ ಇನ್ನೂ ಬಂದಿರಲಿಲ್ಲ. ನನ್ನ ಗಂಡ ಹೀಗೆ ಏಕೆ ಮಾಡುತ್ತಿದ್ದಾನೆ ಎಂದು ನನಗೆ ತುಂಬಾ ಚಿಂತೆಯಾಯಿತು. ನಂತರ ಮದುವೆಯ 7ನೇ ದಿನ ಅವನು ನನಗೆ ಹೇಳಿದನು, ಕೇಳು, ನನಗೆ ಒಬ್ಬ ಸ್ನೇಹಿತನಿದ್ದಾನೆ. ನಾನು ಇಂದು ಅವನನ್ನು ಮನೆಗೆ ಕರೆದಿದ್ದೇನೆ. ಅವನು ಇಂದು ನಮ್ಮೊಂದಿಗೆ ಇಲ್ಲೇ ಇರುತ್ತಾನೆ. ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ, ಸರಿಯೇ? ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಮತ್ತು ಇದೇನು, ಇದು ತುಂಬಾ ವಿಚಿತ್ರವಾಗಿದೆ ಎಂದು ಕೇಳಿದೆ. ಅವರು ಏಕೆ ನಿಮಗೆ ಇದು ವಿಚಿತ್ರವೆನಿಸುತ್ತದೆ? ನಾನು, ಹೇ, ನಾವು ಈಗ ಮದುವೆಯಾಗಿದ್ದೇವೆ. ಈ ಸಮಯ ನಮ್ಮದ್ದು ಮತ್ತು ನೀವು ನಿಮ್ಮ ಸ್ನೇಹಿತನನ್ನು ಆಹ್ವಾನಿಸುತ್ತಿದ್ದೀರಿ ಮತ್ತು ನನ್ನನ್ನು ಕೇಳದೆ. ನಂತರ ಅವನು ಗಂಭೀರವಾಗಿ ತಿರುಗಿ, ಸರಿ, ನಾನು ನಿನ್ನೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕಿತ್ತು. ನಾನು, ಹೌದು, ಹೇಳು, ನಾನು ಕೇಳುತ್ತಿದ್ದೇನೆ. ಅವರು, ನಾವು ಹೊಸದಾಗಿ ಏನಾದರೂ ಪ್ರಯತ್ನಿಸಿದರೆ ಹೇಗಿರುತ್ತದೆ? ಅವರ ಮದುವೆಯ ಆರಂಭದಲ್ಲಿ ಯಾರೂ ಪ್ರಯತ್ನಿಸದ ವಿಷಯ. ಇದನ್ನು ಕೇಳಿ ನಾನು ಆಘಾತಕ್ಕೊಳಗಾದೆ ಮತ್ತು ಹೊಸದು ಎಂದರೆ ಏನು, ನಿರ್ದಿಷ್ಟವಾಗಿ ಹೇಳಿ ಎಂದು ಕೇಳಿದೆ. ಅವರು ಹೇಳಿದರು, ನನ್ನ ಸ್ನೇಹಿತ ತುಂಬಾ ಬುದ್ಧಿವಂತ ಮತ್ತು ಬಲಶಾಲಿ. ಅವರು ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ನಮಗೆ ಸಹಾಯ ಮಾಡಬಹುದು. ಇದು ತುಂಬಾ ಮಜಾದಾಯಕವಾಗಿರುತ್ತದೆ. ಇದನ್ನು ಕೇಳಿ ನಾನು ಆಶ್ಚರ್ಯದಿಂದ, ನನಗೆ ಏನೂ ಅರ್ಥವಾಗುತ್ತಿಲ್ಲ, ಸ್ಪಷ್ಟವಾಗಿ ಹೇಳಿ ಅಂದೆ. ನಂತರ ಅವನು ನನಗೆ ಇಡೀ ಕಥೆಯನ್ನು ಹೇಳಿದನು. ಅವನು ಮುಗಿಸಿದ ತಕ್ಷಣ ನಾನು ದಿಗ್ಭ್ರಾಂತೆನಾದೆ. ನಾನು ತುಂಬಾ ಆಘಾತಕ್ಕೊಳಗಾಗಿದ್ದೆ ಮತ್ತು ನನಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಕೋಪದಿಂದ, ನೀನು ಹುಚ್ಚನಾ? ನೀನು ಏನು ಮಾತನಾಡುತ್ತಿದ್ದೀಯಾ? ನಾನು, ನೀನು ಮತ್ತು ನಿನ್ನ ಸ್ನೇಹಿತ ಒಟ್ಟಿಗೆ? ಇಲ್ಲ, ಎಂದಿಗೂ ಇಲ್ಲ. ನೀನು ಏನು ಹೇಳುತ್ತಿದ್ದೀಯಾ ಎಂದು ನಿನಗೆ ತಿಳಿದಿದೆಯಾ? ನಾನು ನಿನ್ನ ಸ್ನೇಹಿತನೊಂದಿಗೆ ಹಂಚಿಕೊಳ್ಳಲು ಆಟಿಕೆಯಲ್ಲ, ಹಾಗೆ ಯೋಚಿಸಬೇಡ. ನನ್ನ ಗಂಡ ಹೀಗೆ ಹೇಳುವುದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಅವನು ಹೇಳುತ್ತಿದ್ದನು, ಒಂದು ಬಾರಿ ಪ್ರಯತ್ನಿಸು. ನೀನು ಅದನ್ನು ನೀನೇ ಅನುಭವಿಸುವೆ. ನಂತರ ನೀನು ಅದನ್ನು ನನ್ನಿಂದಲೇ ಕೇಳುವೆ ಮತ್ತು ಅದರವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಾನು ಕೋಪದಿಂದ, ಇಲ್ಲ, ನಿನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಇದು ತಪ್ಪು. ನೀನು ಏನಾದರೂ ತಪ್ಪು ತಿಂದಿದ್ದೀಯಾ? ಅವನು ಹೇಳಿದನು, ಇಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ. ನಾವು ಮೂವರೂ ಒಟ್ಟಿಗೆ ಸಂತೋಷವಾಗಿರಬೇಕೆಂದು ಬಯಸುತ್ತೇನೆ. ಅದು ನಿನಗೆ ಅಪಾರ ಸಂತೋಷವನ್ನು ತರುತ್ತದೆ. ಅದು ನನಗೆ ಶಾಂತಿಯನ್ನು ತರುತ್ತದೆ. ಎಲ್ಲವೂ ರೋಮಾಂಚನಕಾರಿಯಾಗಿರುತ್ತದೆ. ನನ್ನ ಮಾತು ಕೇಳಿ ಸಿದ್ಧನಾಗು. ನಿಮಗೆ ಇದು ತುಂಬಾ ಇಷ್ಟವಾಗುತ್ತದೆ. ನಾನು ಒಳಗೊಳಗೆ ಭಯಭೀತನಾಗಿದ್ದೆ. ಏನು ಮಾಡಬೇಕೆಂದು ನನಗೆ ತಿಳಿಯಲಿಲ್ಲ. ನಾನು ಪೂರ್ಣವಾಗಿ ನಡುಗಿದ್ದೆ. ಆದರೆ ನಾನು ತುಂಬಾ ಗೊಂದಲದಲ್ಲಿದ್ದೆ ಮತ್ತು ಹೇಗಾದರೂ ಈ ಗೊಂದಲದಿಂದ ಹೊರಗೆ ಬರಲು ಬಯಸುತ್ತಿದ್ದೆ. ಬಹುಶಃ ಅವನು ತಮಾಷೆ ಮಾಡುತ್ತಿದ್ದಾನೆ ಎಂದು ನಾನು ಭಾವಿಸಿದೆ. ಆದರೆ ಅಂತಹದ್ದೇನೂ ನಡೆಯಲಿಲ್ಲ. ನಂತರ ದಿಢೀರೆಂದು ಅವನ ಸ್ನೇಹಿತ ಬಂದನು. ನಾವು ಒಟ್ಟಿಗೆ ಊಟ ಮಾಡಿದೆವು. ನಂತರ ಅರ್ಜುನ್ ಹೇಳಿದನು, ಈಗ ಒಳಗೆ ಹೋಗೋಣ, ನಾವು ಮೂವರು ಒಟ್ಟಿಗೆ. ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ. ಆ ಕ್ಷಣದಲ್ಲಿ ನಾನು ರೋಬೋಟ್ನಂತೆ ಫೀಲ್ ಮಾಡಿದ್ದೆ. ನನಗೆ ಏನು ಹೇಳಲಾಗಿದೆಯೋ ಅದನ್ನೇ ಮಾಡುತ್ತಿದ್ದೆ. ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಅಥವಾ ನನಗೆ ಏನಾಗುತ್ತಿದೆ ಎಂದು ನನಗೆ ತಿಳಿಯಲಿಲ್ಲ. ಆದರೆ ನನಗೆ ನೆನಪಿರುವ ಏಕೈಕ ವಿಷಯ ಏನೆಂದರೆ, ಆ ಕ್ಷಣದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೆ. ನಾನು ಒಂದೇ ಸಾಲಕ್ಕೆ ಹಲವು ಸಂತೋಷಗಳನ್ನು ಅನುಭವಿಸಿದೆ. ಅವುಗಳನ್ನು ನಾನು ವಿವರಿಸಲು ಸಾಧ್ಯವಿಲ್ಲ.
ಇದು ವರ್ಷಗಳ ಕಾಲ ಮುಂದುವರೆಯಿತು. ಈಗ ಅದನ್ನು ಹೇಗೆ ವಿವರಿಸಬೇಕೆಂದು ನನಗೆ ತಿಳಿಯಲಿಲ್ಲ. ಅಲ್ಲದೆ ಇದು ನನಗೆ ಒಂದು ವ್ಯಸನವಾಯಿತು. ನನ್ನ ಗಂಡನ ಸ್ನೇಹಿತನಿಲ್ಲದೆ ನಾನು ಇನ್ನು ಮುಂದೆ ಇದನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಈಗ ನನಗೆ ಇದು ತಪ್ಪು ಎಂದು ಅನಿಸುತ್ತಿದೆ. ಇದು ಒಂದು ರೀತಿಯ ಪಾಪ. ನಾನು ಇದರಿಂದ ಬೇಸತ್ತಿದ್ದೇನೆ ಮತ್ತು ಇದರಿಂದ ಹೊರಗೆ ಬರಲು ಬಯಸುತ್ತೇನೆ. ಅದಕ್ಕಾಗಿಯೇ ನಾನು ನಿಮ್ಮೆಲ್ಲರ ಸಹಾಯಕ್ಕಾಗಿ ಬಂದಿದ್ದೇನೆ. ಈ ಪರಿಸ್ಥಿತಿಯಿಂದ ಹೊರಗೆ ಬರುವುದು ಹೇಗೆ ಎಂದು ಹೇಳಿ. ನಾನು ಇದನ್ನೆಲ್ಲ ಬಿಡಲು ಬಯಸುತ್ತೇನೆ. ಆದರೆ ಅವರಿಬ್ಬರೂ ಇಲ್ಲದೆ ನಾನು ಅಪೂರ್ಣ ಎಂದು ಭಾವಿಸುತ್ತೇನೆ. ಹಾಗಾಗಿ ನಾನು ಈಗ ಏನು ಮಾಡಬೇಕು ಮತ್ತು ಈ ಪರಿಸ್ಥಿತಿಯಿಂದ ಹೊರಗೆ ಬರುವುದು ಹೇಗೆ ಎಂಬುದರ ಬಗ್ಗೆ ನಿಮ್ಮ ಸಲಹೆಯನ್ನು ಬಯಸುತ್ತೇನೆ. ನಾನು ನಿಮ್ಮನ್ನು ನಂಬುತ್ತೇನೆ. ದಯವಿಟ್ಟು ನಿಮ್ಮ ಸಲಹೆಗಳನ್ನು ಕಮೆಂಟ್ಗಳಲ್ಲಿ ಬಿಡಿ. ನಿಮ್ಮ ಪ್ರತಿಕ್ರಿಯೆಗಳಿಗಾಗಿ ನಾನು ಕಾಯುತ್ತೇನೆ ಮತ್ತು ಅವುಗಳನ್ನು ಎಚ್ಚರಿಕೆಯಿಂದ ಓದುತ್ತೇನೆ. ಹಾಗಾಗಿ ಸ್ನೇಹಿತರೆ, ಅದು ಇಂದಿನ ನನ್ನ ಚಿಕ್ಕ ಕಥೆ.